ಒಳ್ಳೇದು ಒಂದ್ ಲೆಕ್ಕದಲ್ಲಿ. ಅದು ಬರ್ಬೇಕಲ್ಲ ಮೇಡಮ್, ಬಂದ್ಮೇಲೆ ಗ್ಯಾರಂಟಿ ಅಂತ. ಬರ್ತಾ ಇದೆಯಲ್ಲ. ಎಲ್ ಮೇಡಮ್ ಬರ್ತೈತೆ? ಎಲ್ ಬರ್ತಿದೆ ತೋರ್ಸಿ. 2,000 ರೂಪಾಯಿ ಬರ್ತಾ ಇದೆ ಅಂದ್ರೆ ಎಷ್ಟು ಜನಕ್ಕೆ ಬಂದಿದೆ ಹೇಳಿ? ನಮ್ ದುಡ್ಡು ಇಸ್ಕೊಂಡು ನಮಗೆ ಕೊಡ್ತಿದಾರೆ ಅಷ್ಟೇ, ಇನ್ನೇನು. ಇವರು ಫ್ರೀ ಮಾಡಕ್ಕಿಂತ ಒಂದು ಮೆಡಿಕಲ್ ಫ್ರೀ ಮಾಡ್ಬೇಕಾಯ್ತು, ಹುಡುಗರಿಗೆ ಬಸ್ ಪಾಸ್ ಫ್ರೀ ಮಾಡ್ಬೇಕಾಯ್ತು. ಇವೆಲ್ಲ ಮಾಡಿದ್ರೆ ಒಂಥರ ಅನುಕೂಲ. 2,000 ರೂಪಾಯಿ ನಮ್ ದುಡ್ಡು ಇಸ್ಕೊಂಡು ನಮ್ಗೆ ಕೊಡೋದಾದ್ರೆ ಇನ್ನೇನಕ್ಕೆ ಹೇಳೋದ್ ಮಾತ್ರ 5 ಗ್ಯಾರಂಟಿ ಕೊಟ್ಟಿದ್ದೀವಿ ಯಾರಿಗೂ ದುಡ್ಡು ಸಿಕ್ಕಿಲ್ಲ. ಈಗ ನಮ್ಮನೆಯವ್ರನ್ನೇ ತಗೊಂಡ್ರೆ ಆಕ್ಚುಲಿ 1 ತಿಂಗಳು ಬಂದಿಲ್ಲ. ಹೋಗಿ ಕೇಳಿದ್ರೆ ಬರುತ್ತೆ 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 ಅಂತಾರೆ. ಎಲ್ಲಿ ಬರುತ್ತೆ? ಬಂದಿಲ್ಲ. ಅದೆಲ್ಲ ಸುಮ್ನೆ. ಬಂದ್ಮೇಲೆ ಗ್ಯಾರಂಟಿ ಅಂತ ಅದ್ ನಿಲ್ಲಿಸ್ಬಿಡಿ. ಡ್ರೈವರ್ಗಳಿಗೆ 10,000 ರೂಪಾಯಿ ಕೊಡಿ. ಈಗ ಆಂಧ್ರದಲ್ಲಿ ಕೊಡ್ತಾ ಇದಾರೆ, ಆಂಧ್ರ CM ಕೊಡ್ತಾ ಇದಾರೆ. ಎಲ್ಲ ಡ್ರೈವರ್ಗಳಿಗೆ 10,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದಾರೆ. ಇಲ್ಲಿ ಯಾಕೆ ಕೊಡ್ತಾ ಇಲ್ಲ? ಎಲ್ಲದಕ್ಕೂ ಆಟೋ ಡ್ರೈವರ್ ಬೇಕು. ಏನೇ ಆದ್ರೂ ಕಷ್ಟ ಆದ್ರೂ ಆಕ್ಸಿಡೆಂಟ್ ಆದ್ರೂ ಡ್ರೈವರ್ಗಳು ಬೇಕು. ಈಗ ಅವ್ರ ಕಷ್ಟಕ್ಕೆ ಸ್ಪಂದಿಸಿಲ್ಲ ಅಂದ್ರೆ ಯಾರು ಬರ್ತಾರೆ ಹೇಳಿ? ಯಾಕೆ ದುಡ್ಡಿಲ್ಲ ಮೇಡಮ್? ಅವ್ರು ಮಾಡ್ಕೊಂಡಿರೋ ದುಡ್ಡು ತೆಗಿಲಿ ಅಷ್ಟೇ ಸಾಕು. ಅವ್ರು ಮಾಡ್ಕೊಂಡಿರೋ ದುಡ್ಡು ತಗೊಂಡ್ ಕೊಡ್ಲಿ. ಈಗ ಆಂಧ್ರದಲ್ಲಿ ದುಡ್ಡಿತ್ತಾ? ಆಂಧ್ರ ಡ್ರೈವರ್ಗಳ ದುಡ್ಡು ಇತ್ತ ಹೇಳಿ? ಓಲಿ ಒಂದ್ ಯಾವ್ದಾರ ಗ್ಯಾರಂಟಿ ದುಡ್ಡು ಬಂದಿದ? ಈಗ ನಮ್ಮನವರೇ ತೋರಿಸ್ತೀನಿ, ಬುಕ್ ತಗೊಂಡು ತೋರಿಸ್ತೀನಿ, ಯಾವ್ದಾರ ತಿಂಗಳಲ್ಲಿ ದುಡ್ಡು ಬಂದಿದೆ ತೋರಿಸಿ. ಆ ಲಾಕ್ಡೌನ್ ಟೈಮಲ್ಲಿ ಕೊಟ್ರು. ಏನು 2 ಲಕ್ಷ ಜನಕ್ಕೆ ಅಂತ ಡ್ರೈವರ್ಗಳಿಗೆ ಲಾಕ್ಡೌನ್ ಟೈಮಲ್ಲಿ 5,000 ರೂಪಾಯಿ ಕೊಟ್ರು. ಒಬ್ರಿಗೂ ಬಂದಿಲ್ಲ. ಒಂದ್ ಬಂದ್ರೆ ಒಂದು 20% ಬಂದಿರುತ್ತೆ. ಬಾಕಿಯವರಲ್ಲಿ ಏನ್ ಮಾಡಿದ್ರು? ಬಾಕಿಯವ್ರ ಮನ್ಸರಲ್ವಾ? ಈಗ ಎಷ್ಟೋ ಜನ ಜೀವತ್ತ ಕಳ್ತಿದ್ದಾರೆ. ಈಗ ನಾನೇ ಮನೆಗೆ ಹೋಗದಲ್ಲಿ ಆಟೋದಲ್ಲಿ ಮಂಗ್ ಕಳ್ತಿದ್ದೀನಿ. 1 ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಅಂತೇಳಿ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಏನ್ ಮಾಡೋಣ? ಅವಾಗ ಯಾರಿಗೆ ಹೇಳೋಣ ಹೇಳಿ? ಯಾರು ಬಂದ್ರು ಅಷ್ಟೇ ಮೇಡಮ್. ಯಾರು ಬಂದ್ರು ಅವ್ರು ಮಾಡ್ಕೊಳ್ಳೋದು ಅವ್ರು ಮಾಡ್ಕೊಳ್ತಾರೆ. ನಾವು ದುಡಿಯೋದು ನಾವು ದುಡ್ಡು ಕಳ್ತೀವಿ ಅಷ್ಟೇ.